ಮೇಡಮ್ ನಮಸ್ತೆ. ಇತ್ತೀಚೆಗೆ ನನಗೆ ತುಂಬ ವೈಟ್ ಡಿಸ್ಚಾರ್ಜ್ ಆಗ್ತಿದೆ. ಅಂದರೆ ಅಬ್ನಾರ್ಮಲ್ ಅನ್ನಿಸ್ತಿದೆ ನನಗೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಂ, ನಾವು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ವೈಟ್ ಡಿಸ್ಚಾರ್ಜ್ ಯಾವಾಗ ಜಾಸ್ತಿ ಆಗುತ್ತೆ? ಮುಟ್ಟಾಗಿ ಒಂದು 2 ವಾರ ಆದಮೇಲೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆದರೆ ಅದು ನಾರ್ಮಲ್ಲು. ಮುಟ್ಟಿಗೆ ಮುಂಚೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆದರೆ ಅದು ನಾರ್ಮಲ್ ಅಂತ ಹೇಳ್ತೀವಮ್ಮ. ಅದಕ್ಕೇನಾದರೂ ಕೆಟ್ಟ ವಾಸನೆ ಇದ್ದರೆ, ತುಂಬ ಆಗ್ತಾಯಿದೆ, ನಾವು ಏನೋ ಪ್ಯಾಡ್ ಗೀಡ್ ಯೂಸ್ ಮಾಡಬೇಕು ಅಂತಂತಂದರೆ ಅದು ಅಬ್ನಾರ್ಮಲ್ಲು. ಇಚ್ಚಿಂಗು, ಇರಿಟೇಷನ್ನು ಅಥವಾ ಅದ್ರ ಜೊತೆ ಬ್ಲಡ್ ಸ್ಟೇನ್ಡಾಗಿ ಏನಾದರೂ ಇದ್ದರೆ ಆವಾಗ ಅಬ್ನಾರ್ಮಲ್ಲು. ಹೊಟ್ಟೆ ನೋವು ಬಂದು ಒಂಥರ ವೈಟ್ ಡಿಸ್ಚಾರ್ಜ್ ಆದರೆ ಆವಾಗ ಅಬ್ನಾರ್ಮಲ್ಲು. ಸೊ ಈ ತರಹ ಏನಾದರೂ ಅದರ ಜೊತೆಗೇನಾದರೂ ಸಿಂಪ್ಟಮ್ಸ್ ಇದ್ದರೆ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಇಲ್ಲದೇ ಇದ್ದರೆ ವೈಟ್ ಡಿಸ್ಚಾರ್ಜ್ ಅಂತನ್ನೋದು ಎಲ್ಲ ಹೆಂಗಸರಿಗೂ ಕೂಡ ಸರ್ವೇ ಸಾಧಾರಣವಾಗಿ ಆಗುವಂತಹ ಒಂದು ಕ್ರಿಯೆ. ಇವಾಗ ಬಾಯಿನಲ್ಲಿ ನೀರಾಡುತ್ತೆ, ಕಣ್ಣಲ್ಲಿ ನೀರಾಡುತ್ತೆ, ಕಿವಿನಲ್ಲಿ ಗುಗ್ಗೆ ಇರುತ್ತೆ, ಹಾಗೆ ವೆಜೈನಲ್ಲಿ ಸೆಕ್ರೀಷನ್ಸ್ ಇರುತ್ತೆ. ಅದು ಪ್ರಾಕೃತಿಕವಾಗಿ ಮುಟ್ಟಾಗಿ 2 ವಾರದಲ್ಲಿ, ಅಂದರೆ ಓವ್ಯುಲೇಷನ್ ಟೈಮ್ನಲ್ಲಿ ಜಾಸ್ತಿ ಆಗುತ್ತೆ, ಮತ್ತು ಮುಟ್ಟಿಗೆ ಮುಂಚಿತವಾಗಿ ಜಾಸ್ತಿ ಆಗಬಹುದು. ಓಕೆ, ಅದರ ಜೊತೆಗೆ ಏನಾದರೂ ಸಂಭೋಗ ಆಗುವಾಗ ತುಂಬ ಜಾಸ್ತಿ ನೋವಾಗ್ತಾಯಿದ್ರೆ, ಉರಿ ಆಗ್ತಾಯಿದ್ರೆ, ಅಥವಾ ಹೊಟ್ಟೆ ನೋವು ಆಗಾಗ ಬರ್ತಾಯಿದ್ರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ನೋಡಬೇಕಾಗತ್ತೆ ಅಥವಾ ಪರೀಕ್ಷೆ ಮಾಡಬೇಕಾಗತ್ತೆ. ಸೊ ಒಳ್ಳೆಯದು, ನೀವು ಬಂದಿರೋದು ಒಳ್ಳೆಯದು, ಆದರೆ ಭಯ ಪಟ್ಕೋಬೇಕಾಗಿಲ್ಲ. ಖಂಡಿತವಾಗ್ಲೂ ಬರೀ ನಿಮಗೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳಿದ್ರಿ, ತುಂಬ ಏನು ವಿಶೇಷವಾಗಿ ಇನ್ನೇನು ತೊಂದರೆ ಇಲ್ಲ ಅಂತಂತ ಹೇಳಿದ್ರಿ. ಜಾಸ್ತಿ ಆಗ್ತಾಯಿತ್ತು, ಮೊಸರು ತರಹ ಹೋಗ್ತಾಯಿತ್ತು ಅಂತಂತಂದರೆ ಫಂಗಲ್ ಇನ್ಫೆಕ್ಷನ್ ಯೂಶುವಲಾಗಿ ಅದು ಡಯಾಬಿಟಿಸ್ ಇದ್ದವರಿಗೆ ಜಾಸ್ತಿ ಬರುತ್ತೆ. ಆದರೆ ಇದ್ದವ್ರಿಗೆಲ್ಲ ಡಯಾಬಿಟಿಸ್ ಇದೆ ಅಂತಂತ ಹೇಳ್ತಾ ಇಲ್ಲ, ಆದರೂ ಕೂಡ ಕೆಲವು ಸತಿ ಡಯಾಬಿಟಿಸ್ಗೆ ನಾವು ಚೆಕ್ ಮಾಡಬೇಕಾಗತ್ತೆ. ಮ್ಯಾಮ್, ಈ ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಅಂದರೆ ಇಟ್ ಫೀಲ್ಸ್ ಲೈಕ್ ನಾವೇನೋ ವಾಶ್ ಮಾಡ್ಕೊಂಡಿಲ್ವಾ ಸರಿಯಾಗಿ, ಅದಕ್ಕೆ ಬ್ಯಾಡ್ ಸ್ಮೆಲ್ ಬರ್ತಿದೆಯಾ, ಓಡರ್ ಬರ್ತಿದೆಯಾ, ಮತ್ತು ಸ್ಟೇನ್ಸ್ ಆಗೋದು. ಇದು ನನ್ನ ಕಡೆಯಿಂದ ಏನಾದರೂ ಬ್ಯಾಡ್ ಇದರಿಂದ ಹೈಜೀನಿಂದ ಆಗ್ತಿದೆಯಾ ಅಂತ? ಇಲ್ಲ, ಮೋಸ್ಟ್ ಆಫ್ ದ ಟೈಮ್ ಹಂಗಾಗೋದಿಲ್ಲಮ್ಮ. ಓಕೆ, ಆ್ಯಕ್ಚುಲಾಗಿ ತುಂಬ ಮನಸ್ಸಿಗೆ ಅಯ್ಯೋ ಏನೋ ವಾಸನೆ ಬರ್ತಾ ಇದೆಯೇನೋ, ಏನೋ ಆಗ್ತಾ ಇದೆಯೇನೋ ಅಂತಂದ್ಬಿಟ್ಟು ತುಂಬ ಜನ ಈ ಆ್ಯಂಟಿಸೆಪ್ಟಿಕ್ ಲೋಷನ್ಸನ್ನೆಲ್ಲ ತುಂಬ ಯೂಸ್ ಮಾಡ್ತಾರೆ, ಡಿಯೋಡ್ರೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅದನ್ನು ಯೂಸ್ ಮಾಡಿದ್ರೆ ಇನ್ಫ್ಯಾಕ್ಟ್ ಜಾಸ್ತಿ ಆಗೋಗಬಹುದು ಈ ವೈಟ್ ಡಿಸ್ಚಾರ್ಜ್. ಓಕೆ, ಯಾಕೆಂತಂದರೆ ನಾರ್ಮಲ್ ಬ್ಯಾಕ್ಟೀರಿಯಾಗಳನ್ನೆಲ್ಲನೂ ಕೂಡ ಕೆಲವು ಆ್ಯಂಟಿಸೆಪ್ಟಿಕ್ ಲೋಷನ್ಸ್ ಎಲ್ಲನೂ ಕೂಡ ಕೊಂದುಬಿಡುತ್ತೆ. ನಮಗಲ್ಲಿ ಬ್ಯಾಕ್ಟೀರಿಯಾ ಇರೋದು ಕೂಡ ಭಾಳ ಮುಖ್ಯ. ಮಜ್ಜಿಗೆ, ಮೊಸರು ತಗೊಳ್ಳೋದ್ರಿಂದ ಒಳ್ಳೆ ಬ್ಯಾಕ್ಟೀರಿಯಾ, ಎಸ್ಪೆಷಲಿ ವೆಜೈನಲ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ, ಈ ಇನ್ಫೆಕ್ಷನ್ಸನ್ನು ತಡೆಗಟ್ಟುತ್ತೆ. ಸೊ ಆ ಹೈಜೀನ್ ಸರಿಗಿಲ್ವೇನೋ, ಅದಕ್ಕೆ ನನಗೇನೋ ವಾಸನೆ ಬರ್ತಾ ಇದ್ದೇನೋ ಅಂತಂತ ಹಂಗೆ ಅಂದ್ಕೊಬಿಡಿ. ಓಕೆ, ಆಮೇಲೆ ವಾಶ್ ಮಾಡ್ಕೊಂಡಾದ್ಮೇಲೆ ನೀವು ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೊಳ್ದೇ ಇದ್ದರೆ ಕೆಲವು ಸತಿ ಒಂಥರ ವಾಸನೆಗಳು ಬರ್ತಾ ಇರುತ್ತೆ. ಆಮೇಲೆ ಟೈಟ್ ಗಾರ್ಮೆಂಟ್ಸ್ ಅಂತಂದರೆ ಲೆಗ್ಗಿಂಗ್ಸು, ಜೀನ್ಸು ಇವಾಗಂತೂ ತುಂಬ ಕಾಮನ್. ತುಂಬ ಹೊತ್ತು ಲೆಗ್ಗಿಂಗ್ಸು, ಜೀನ್ಸು ಹಾಕ್ಕೊಂಡು ಆ ರೆಕ್ಸಿನ್ ಸೀಟ್ಸ್ ಮೇಲೆ ಕೂತ್ಕೊಂಡ್ರೆ ತುಂಬಾ ಅಲ್ಲಿ ಬೆವರೋದು, ಸೆಕ್ರೀಷನ್ಸು, ಡಿಸ್ಚಾರ್ಜು, ಒಣಗದೇ ಇರೋದು ಹಾಗೆಲ್ಲನೂ ಕೂಡ ಆಗಬಹುದು. ಅವಾಗ ವಾಸನೆನೇನೋ ಅಂತಂತ ಅನಿಸುತ್ತೆ. ಅದಕ್ಕೆ ಲೂಸ್ ಗಾರ್ಮೆಂಟ್ಸ್ ಹಾಕ್ಕೊಳ್ಳೋದು ಮುಖ್ಯ, ಕಾಟನ್ ಅಂಡರ್ವೇರ್ಸ್ ಹಾಕ್ಕೊಳ್ಳೋದು ಮುಖ್ಯ. ಆಮೇಲೆ ವಾಶ್ ಮಾಡಿದ್ಮೇಲೆ ವೈಪ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ರಾತ್ರಿ ಹೊತ್ತು ಅಂಡರ್ವೇರ್ ಹಾಕ್ಕೋಬೇಡಿ. ಸೊ ಅದೆಲ್ಲನೂ ಕೂಡ ಈ ಹೈಜೀನಿಗೆ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೆ ಅಂತಂದ್ಬಿಟ್ಟು ಆ್ಯಂಟಿಸೆಪ್ಟಿಕ್ ಲೋಷನ್ಸನ್ನು ಯೂಸ್ ಮಾಡ್ತಾ ಇರಬೇಡಿ, ಬಿಸಿ ನೀರಿನಲ್ಲಿ ತೊಳ್ಕೊಳ್ತಾ ಇರಬೇಡಿ. ಓಕೆ, ಸೊ ಯಾವುದಾದ್ರೂ ಪರ್ಟಿಕ್ಯುಲರ್ ಸೋಪ್ ಏನಾದರೂ ಯೂಸ್ ಹಾಗೇನೂ ಇಲ್ಲಮ್ಮ. ನೀವು ಆ್ಯಸ್ ಯೂಶ್ವಲ್ ನಿಮ್ಮ ಬಾತ್ಗೆ ಏನು ಯೂಸ್ ಮಾಡ್ತೀರೋ ಆ ಸೋಪನ್ನು ಯೂಸ್ ಮಾಡಿ. ಆದರೆ ಇವಾಗ ಟಬ್ ಬಾತು, ಬಬಲ್ ಬಾತ್ಸು ಇದೆಲ್ಲ ಯೂಸ್ ಮಾಡ್ತಾರೆ ಕೆಲವರು. ಅದಾದಷ್ಟು ಬೇಡ. ಯಾಕೆಂತಂತಂದರೆ ಇರಿಟೇಷನ್ ಆಗ್ಬೋದು ಅಲ್ಲಿ, ಆವಾಗ ಸೆಕ್ರೀಷನ್ಸ್ ಜಾಸ್ತಿ ಆಗ್ಬೋದು, ಅದರಿಂದಾಗಿ ಡಿಸ್ಚಾರ್ಜ್ ಜಾಸ್ತಿ ಆಗ್ಬೋದು. ಇದೇನಾದರೂ STD ಸಿಂಪ್ಟಮಾ? ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತಂತ ಹೇಳ್ತಾ ಇದ್ದೀರಾ? ಓಕೆ, ಯಾವಾಗಲಾದರೂ ಒಂದ್ಸತಿ ವೆಜೈನಲ್ ಸೆಕ್ರೀಷನ್ಸ್ ಜಾಸ್ತಿಯಾಗಿ ಒಂಚೂರು ಇನ್ಫೆಕ್ಷನ್ನು STD ಅಂತಂತ ಹೇಳೋಕ್ಕಾಗೋದಿಲ್ಲ. ಅದನ್ನು
ಆದರೆ ಪದೇ ಪದೇ ನಿಮಗೆ ತುಂಬ ತೊಂದರೆ ಆಗ್ತಾಯಿತ್ತು ಅಂತಂತಂದರೆ ವಿಜೈನಲ್ ಸ್ವಾಬ್ ತಗೋಬೇಕಾಗತ್ತೆ ಮತ್ತು ಕೆಲವು ರಕ್ತ ಪರೀಕ್ಷೆಗಳನ್ನು ಕೆಲವು ಸತಿ ಮಾಡಿಸ್ಬೇಕಾಗತ್ತೆ. ಬಟ್ ನಾಟ್ ಆಲ್ ಎಕ್ಸೆಸ್ ವೈಟ್ ಡಿಸ್ಚಾರ್ಜ್ ಇಸ್ ಎ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಆ್ಯಂಟಿಬಯೋಟಿಕ್ಸ್ ಆದಮೇಲೆ, ಅಂದರೆ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ಸ್ ತೊಗೊಂಡಾದಮೇಲೆ ನಿಮಗೆ ಅನೇಕ ಬಾರಿ ಈ ತರಹ ವಿಜೈನಲ್ ಇನ್ಫೆಕ್ಷನ್ಸ್ ಬರಬಹುದು, ಅಥವಾ ಟ್ರಾವೆಲ್ ಮಾಡಿದ್ದು ಸರಿಯಾಗಿ ವಾಶ್ ಮಾಡ್ಕೊಳಕ್ಕಾಗದೇ ಇದ್ದರೆ ಆ ತರಹನೂ ಕೂಡ ಬರಬಹುದು. ಆದರೆ ಕಾಮನ್ ಮಿತ್ ಅಥವಾ ಸಂಶಯ ಏನು ಅಂತಂದರೆ, ಎಲ್ಲೋ ನಾನು ಸರಿಯಾಗಿರೋ ಕಡೆ ಬಾತ್ರೂಮ್ ಯೂಸ್ ಮಾಡಲಿಲ್ಲ, ಅದರಿಂದ ಇನ್ಫೆಕ್ಷನ್ ಆಗೋಯ್ತು ಅಂತಂತ. ಹಾಗೇನೋ ಹಾಗೆ ಹತ್ಕೊಂಡ್ಬಿಡೋದಿಲ್ಲ. ಏನಾದರೂ ಪರ್ಟಿಕ್ಯುಲರ್ ಟೆಕ್ಸ್ಚರ್ ನಾರ್ಮಲ್ಲು ಅಥವಾ ಅಬ್ನಾರ್ಮಲ್ ನಮಗೆ ಡಿಸೈಡ್ ಮಾಡೋಕ್ಕೆ ಗೊತ್ತಾಗುತ್ತಾ? ಟೆಕ್ಸ್ಚರ್ ಆಫ್ ದಿಸ್ ವೈಟ್. ಹಾಂ, ನೋಡಿ, ನಾರ್ಮಲ್ ಡಿಸ್ಚಾರ್ಜ್ ಅಂತ ಅನ್ನೋದು ನಮಗೆ ಸುಮಾರು ಮುಟ್ಟಾಗಿ ಒಂದು 14-15 ದಿವಸದಷ್ಟೊತ್ತಿಗೆ ತುಂಬ ನೀರಾಗಿ ಹೋಗ್ಬೋದು. ಓವ್ಯುಲೇಷನ್ ಟೈಮ್ನಲ್ಲಿ ಮುಟ್ಟಿಗೆ ಮುಂಚಿತವಾಗಿ ಒಂಥರ ತಿಕ್ಕನ್ನಾಗಬಹುದು. ಆದರೆ ಈ ಡಿಸ್ಚಾರ್ಜು ಒಂಥರ ಮೊಸರು ತರಹ ಹೋಗ್ತಾಯಿದ್ರೆ, ಎಂಜಲು ತರಹ ನೊರಿಯಾಗಿ ಹೋಗ್ತಾಯಿದ್ರೆ, ಅಥವಾ ಅದ್ರ ಜೊತೆಗೆ ಏನಾದರೂ ಒಂಥರಹ ವಾಸನೆ ಇದ್ದರೆ, ಈ ಮೀನು ವಾಸನೆ ತರಹ ಇದ್ದರೆ, ಆವಾಗ ಅದು ಇನ್ಫೆಕ್ಷನಿಂದ ಅಂತಂತ ಅಂದ್ಕೊಳ್ತೀವಿ. ಮೊಸರು ತರಹ ಹೋಗ್ತಾಯಿದ್ರೆ ಯೂಶುವಲ್ ಫಂಗಲ್ ಇನ್ಫೆಕ್ಷನ್.